ಶಿಡ್ಲಘಟ್ಟದಿಂದ ದೇವನಹಳ್ಳಿ ಮಾರ್ಗದಲ್ಲಿ ಸುಮಾರು 10 ವರ್ಷಗಳಿಂದ ಅಪಘಾತಗಳಿಂದ ಸುಮಾರು ಜನ ಸಾವನ್ನಪ್ಪಿರುತ್ತಾರೆ. ಇದಕ್ಕೆಲ್ಲ ಕಾರಣ ಅತಿವೇಗ, ಅಜಾಗರೂಕತೆ. ಇಂದು ಸಹ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬಳಿ ಅಪಘಾತವಾಗಿದ್ದು ಸಣ್ಣ ಪುಟ್ಟ ಗಾಯಗಳಾಗಿರುತ್ತದೆ. ಶಾಲೆಯ ಬಳಿ ಹಂಪ್ ತೆರವುಗೊಳಿಸುವುದರಿಂದಲೇ ಈ ಅಪಘಾತಕ್ಕೆ ಕಾರಣ ಎಂದು ಸಾರ್ವಜನಿಕರು ಆರೋಪಿಸಿದರು. ಇತ್ತೀಚೆಗೆ 18ರಿಂದ 25 ವರ್ಷದ ಯುವಕರು ಅಪಘಾತಗಳಲ್ಲಿ ಸಾವನ್ನಪ್ಪಿರುವುದು ಹೆಚ್ಚಾಗಿದೆ. 18 ವರ್ಷದ ಒಳಗಿನ ಮಕ್ಕಳಿಗೂ ಪೋಷಕರು ವಾಹನಗಳನ್ನು ನೀಡಿರುತ್ತಾರೆ. ಹಾಗೂ ಈ ರಸ್ತೆಯಲ್ಲಿ ರಾತ್ರಿ 12 ಗಂಟೆಯಾದರೂ ಸಹ ಅತಿವೇಗ, ಅಡ್ಡಾದಿಡ್ಡಿ ಸಂಚಾರಗಳು ಹೆಚ್ಚಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕಾಗಿದೆ. ವಿವೇಕಾನಂದ ವಿದ್ಯಾಸಂಸ್ಥೆಯ ಬಳಿ ಈ ಕೂಡಲೇ ಹಂಪ್ಗಳನ್ನು ಹಾಕಿಸಿ ರಸ್ತೆಯ ಅಗಲೀಕರಣ ಮಾಡಿ ಅಪಘಾತಗಳು ಆಗದ ಹಾಗೆ ಮುನ್ಸೂಚನೆ ಕ್ರಮಗಳನ್ನು ವಹಿಸಬೇಕೆಂದು ಶಾಶ್ವತ ನೀರಾವರಿ ಹೋರಾಟ ರಾಜ್ಯ ಉಪಾಧ್ಯಕ್ಷರಾದಂತಹ ಮಳ್ಳೂರು ಹರೀಶ್ ಅವರು ಸರ್ಕಾರದ ಮೇಲೆ ಒತ್ತಾಯ ಮಾಡಿದರು. ವಿದ್ಯುತ್ ಅಂಶಗಳು ತೆಗೆದಾಕಿದ್ದಾರೆ. PW ಕಾಂಟ್ರಾಕ್ಟ್ ಮಾಡಕ್ಕೆ ಬಂದು ಅಂಶಗಳು ಇಲ್ಲ. ಏನೇ ಮಾಡಿ ಈಗ ಇಲ್ಲಿ ಆಕ್ಸಿಡೆಂಟ್ಗಳು ತಡೆ ಮಾಡಬೇಕಂದ್ರೆ ಅಂಶಗಳು ಇರಲೇಬೇಕು. ಅಂಶಗಳು ಮಾಡಬೇಕಾಗಿ ವಿನಂತಿ ತಮ್ಮಲ್ಲಿ. ಇತ್ತೀಚಿನ ದಿನಗಳಲ್ಲಿ ಶಿಡ್ಲಘಟ್ಟ ನಗರದಿಂದ ದೇವನಹಳ್ಳಿವರೆಗೂ 10 ವರ್ಷಗಳಲ್ಲಿ ಸಾವಿರಾರು ಅಪಘಾತಗಳಾಗಿವೆ. ನೂರಾರು ಜನ ಇವತ್ತು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ವೈಜ್ಞಾನಿಕವಾಗಿ ಶಿಡ್ಲಘಟ್ಟದಿಂದ ದೇವನಹಳ್ಳಿ ತನಕ ರಸ್ತೆಯನ್ನು ಅಗಲೀಕರಣ ಮಾಡಿ, ಚತುಷ್ಪಥ ರಸ್ತೆಯನ್ನು ಮಾಡಿ, ಮಧ್ಯದಲ್ಲಿ ರೋಡ್ ಡಿವೈಡರ್ಗಳನ್ನು ಹಾಕಿ ಮತ್ತು ಶಾಲಾ ಕಾಲೇಜುಗಳ ಬಳಿ ಹಂಪುಗಳು ವೈಜ್ಞಾನಿಕ ರೀತಿಯಲ್ಲಿ ರಸ್ತೆ ಹುಬ್ಬುಗಳನ್ನು ಹಾಕೋದ್ರಿಂದ ಅಪಘಾತಗಳು ಕಡಿಮೆ ಆಗ್ತದೆ. ಇವತ್ತು ಇಲ್ಲಿ ಮಳ್ಳೂರು ಸ್ವಾಮಿ ವಿವೇಕಾನಂದ ವಿದ್ಯಾಶಾಲೆ ಬಳಿ ಸುಮಾರು ದಿನಗಳಿಂದ ಅಪಘಾತಗಳಾಗ್ತಾ ಇದೆ. ಇಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಒಂದು ರೋಡಿನಲ್ಲಿ ಈ ಸ್ಪೀಡ್ ಕಂಟ್ರೋಲಿಂಗ್ಗೆ ಒಂದು ಹಂಪನ್ನು ಹಾಕಬೇಕು. ಅದು ಹಂಪನ್ನು ವೈಜ್ಞಾನಿಕವಾಗಿ ಹಾಕಬೇಕು. ಆವಾಗ ಅಪಘಾತಗಳು ಕಡಿಮೆ ಆಗ್ತದೆ. ಮತ್ತು ಎಲ್ರಿಗೂ ಕೂಡ ಈ ಅಪಘಾತಗಳ ಬಗ್ಗೆ ಸಾರಿಗೆ ಇಲಾಖೆ ಜಾಗೃತಿ ಮೂಡುವ ಕೆಲಸವನ್ನು ಮಾಡಬೇಕು. ಇವತ್ತು ಸುಮಾರು ಕಡೆ ನೋಡ್ತಾ ಇದ್ದೀವಿ, ದೇವನಹಳ್ಳಿಯಿಂದ ಶಿಡ್ಲಘಟ್ಟ ತನಕ ಭಯಂಕರ ಅಪಘಾತಗಳು ಆಗ್ತಾನೆ ಇವೆ. ನಾವು ಕಂಡಿರೋದು ಬೇರೆ ಕಡೆನೂ ಆಗ್ತಾ ಇದೆ. ಹಾಗಾಗಿ ರಸ್ತೆ ಶಿಡ್ಲಘಟ್ಟದಿಂದ ದೇವನಹಳ್ಳಿ ತನಕ ಚತುಷ್ಪಥ ರಸ್ತೆ ಮಾಡಲೇಬೇಕಂತೇಳಿ ಸರ್ಕಾರಕ್ಕೆ ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ.